ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕೇಳಿದಂತ ಸಾಲು ಸಾಲು ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಸ್ತಾಗಿದ್ದಾರೆ. ಖಾಸಗಿ ಮಾಹಿತಿ ಇದೆಲ್ಲ ಬೇಕಾ ಅಂತ ಗಣತಿದಾರರಿಗೆ ಖುದ್ದು ಡಿಕೆ ಶಿವಕುಮಾರೇ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ವೈಯಕ್ತಿಕ ವಾರ್ಷಿಕ ಆದಾಯ 12 ಮೇಲ್ಪಟ್ಟೆ ಅಂತ ಆಗ್ತಿದೆ. ಜಾತಿ ಗಣತಿ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಸಿಎಂ. ಇದೆಲ್ಲ ಬೇಕಿತ್ತಾ ಎಂದು ಕಿಡಿ ಹಚ್ಚಿದ ಡಿಕೆಶಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಡಿಕೆಶಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ದಾರೆ. ಗಣತಿದಾರರಿಗೆ ಮಾಹಿತಿ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾದರು. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಉತ್ತರ ಕೊಟ್ಟರು. ಡಿಕೆ ಶಿವಕುಮಾರ್ ಜನಿಸಿದ ಜಿಲ್ಲೆ ಬೆಂಗಳೂರು ದಕ್ಷಿಣ, ಮನೆ ಸಂಖ್ಯೆ ಏನು ಅಂದಿದ್ದಕ್ಕೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕೇಳಿದಂತ ಸಾಲು ಸಾಲು ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಸ್ತಾಗಿದ್ದಾರೆ. ಖಾಸಗಿ ಮಾಹಿತಿ ಇದೆಲ್ಲ ಬೇಕಾ ಅಂತ ಗಣತಿದಾರರಿಗೆ ಖುದ್ದು ಡಿಕೆ ಶಿವಕುಮಾರೇ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ವೈಯಕ್ತಿಕ ವಾರ್ಷಿಕ ಆದಾಯ 12 ಮೇಲ್ಪಟ್ಟೆ ಅಂತ ಆಗ್ತಿದೆ. ಜಾತಿ ಗಣತಿ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಸಿಎಂ. ಇದೆಲ್ಲ ಬೇಕಿತ್ತಾ ಎಂದು ಕಿಡಿ ಹಚ್ಚಿದ ಡಿಕೆಶಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಡಿಕೆಶಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ದಾರೆ. ಗಣತಿದಾರರಿಗೆ ಮಾಹಿತಿ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾದರು. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಉತ್ತರ ಕೊಟ್ಟರು. ಡಿಕೆ ಶಿವಕುಮಾರ್ ಜನಿಸಿದ ಜಿಲ್ಲೆ ಬೆಂಗಳೂರು ದಕ್ಷಿಣ, ಮನೆ ಸಂಖ್ಯೆ ಏನು ಅಂದಿದ್ದಕ್ಕೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕೇಳಿದಂತ ಸಾಲು ಸಾಲು ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಸ್ತಾಗಿದ್ದಾರೆ. ಖಾಸಗಿ ಮಾಹಿತಿ ಇದೆಲ್ಲ ಬೇಕಾ ಅಂತ ಗಣತಿದಾರರಿಗೆ ಖುದ್ದು ಡಿಕೆ ಶಿವಕುಮಾರೇ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ವೈಯಕ್ತಿಕ ವಾರ್ಷಿಕ ಆದಾಯ 12 ಮೇಲ್ಪಟ್ಟೆ ಅಂತ ಆಗ್ತಿದೆ. ಜಾತಿ ಗಣತಿ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಸಿಎಂ. ಇದೆಲ್ಲ ಬೇಕಿತ್ತಾ ಎಂದು ಕಿಡಿ ಹಚ್ಚಿದ ಡಿಕೆಶಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಡಿಕೆಶಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ದಾರೆ. ಗಣತಿದಾರರಿಗೆ ಮಾಹಿತಿ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾದರು. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಉತ್ತರ ಕೊಟ್ಟರು. ಡಿಕೆ ಶಿವಕುಮಾರ್ ಜನಿಸಿದ ಜಿಲ್ಲೆ ಬೆಂಗಳೂರು ದಕ್ಷಿಣ, ಮನೆ ಸಂಖ್ಯೆ ಏನು ಅಂದಿದ್ದಕ್ಕೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕೇಳಿದಂತ ಸಾಲು ಸಾಲು ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಸ್ತಾಗಿದ್ದಾರೆ. ಖಾಸಗಿ ಮಾಹಿತಿ ಇದೆಲ್ಲ ಬೇಕಾ ಅಂತ ಗಣತಿದಾರರಿಗೆ ಖುದ್ದು ಡಿಕೆ ಶಿವಕುಮಾರೇ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ವೈಯಕ್ತಿಕ ವಾರ್ಷಿಕ ಆದಾಯ 12 ಮೇಲ್ಪಟ್ಟೆ ಅಂತ ಆಗ್ತಿದೆ. ಜಾತಿ ಗಣತಿ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಸಿಎಂ. ಇದೆಲ್ಲ ಬೇಕಿತ್ತಾ ಎಂದು ಕಿಡಿ ಹಚ್ಚಿದ ಡಿಕೆಶಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಡಿಕೆಶಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ದಾರೆ. ಗಣತಿದಾರರಿಗೆ
ಮಾಹಿತಿ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾದರು. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಉತ್ತರ ಕೊಟ್ಟರು. ಡಿಕೆ ಶಿವಕುಮಾರ್ ಜನಿಸಿದ ಜಿಲ್ಲೆ ಬೆಂಗಳೂರು ದಕ್ಷಿಣ, ಮನೆ ಸಂಖ್ಯೆ ಏನು ಅಂದಿದ್ದಕ್ಕೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕೇಳಿದಂತ ಸಾಲು ಸಾಲು ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಸ್ತಾಗಿದ್ದಾರೆ. ಖಾಸಗಿ ಮಾಹಿತಿ ಇದೆಲ್ಲ ಬೇಕಾ ಅಂತ ಗಣತಿದಾರರಿಗೆ ಖುದ್ದು ಡಿಕೆ ಶಿವಕುಮಾರೇ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ವೈಯಕ್ತಿಕ ವಾರ್ಷಿಕ ಆದಾಯ ಸರ್ 12 ಮೇಲ್ಪಟ್ಟೆ ಅಂತ ಆಗ್ತಿದೆ. ಜಾತಿ ಗಣತಿ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಸಿಎಂ. ಇದೆಲ್ಲ ಬೇಕಿತ್ತಾ ಎಂದು ಕಿಡಿ ಹಚ್ಚಿದ ಡಿಕೆಶಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಡಿಕೆಶಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ದಾರೆ. ಗಣತಿದಾರರಿಗೆ ಮಾಹಿತಿ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾದರು. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಉತ್ತರ ಕೊಟ್ಟರು. ಡಿಕೆ ಶಿವಕುಮಾರ್ ಜನಿಸಿದ ಜಿಲ್ಲೆ ಬೆಂಗಳೂರು ದಕ್ಷಿಣ, ಮನೆ ಸಂಖ್ಯೆ ಏನು ಅಂದಿದ್ದಕ್ಕೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕೇಳಿದಂತ ಸಾಲು ಸಾಲು ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಸ್ತಾಗಿದ್ದಾರೆ. ಖಾಸಗಿ ಮಾಹಿತಿ ಇದೆಲ್ಲ ಬೇಕಾ ಅಂತ ಗಣತಿದಾರರಿಗೆ ಖುದ್ದು ಡಿಕೆ ಶಿವಕುಮಾರೇ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ವೈಯಕ್ತಿಕ ವಾರ್ಷಿಕ ಆದಾಯ ಸರ್ 12 ಮೇಲ್ಪಟ್ಟೆ ಅಂತ ಆಗ್ತಿದೆ. ಜಾತಿ ಗಣತಿ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಸಿಎಂ. ಇದೆಲ್ಲ ಬೇಕಿತ್ತಾ ಎಂದು ಕಿಡಿ ಹಚ್ಚಿದ ಡಿಕೆಶಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಡಿಕೆಶಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ. ಕಾಲಂನಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಮೂಲಕ ತಮ್ಮದೇ ಸಮೀಕ್ಷೆ ಬಗ್ಗೆ ಅಪಸ್ವರವೆತ್ತಿದ್ದಾರೆ. ಗಣತಿದಾರರಿಗೆ ಮಾಹಿತಿ ನೀಡೋ ಮೂಲಕ ಡಿಕೆ ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾದರು. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಡಿಸಿಎಂ ಉತ್ತರ ಕೊಟ್ಟರು. ಡಿಕೆ ಶಿವಕುಮಾರ್ ಜನಿಸಿದ ಜಿಲ್ಲೆ ಬೆಂಗಳೂರು ದಕ್ಷಿಣ, ಮನೆ ಸಂಖ್ಯೆ ಏನು ಅಂದಿದ್ದಕ್ಕೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕೇಳಿದಂತ ಸಾಲು ಸಾಲು ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಸ್ತಾಗಿದ್ದಾರೆ. ಖಾಸಗಿ ಮಾಹಿತಿ ಇದೆಲ್ಲ ಬೇಕಾ ಅಂತ ಗಣತಿದಾರರಿಗೆ ಖುದ್ದು ಡಿಕೆ ಶಿವಕುಮಾರೇ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ವೈಯಕ್ತಿಕ ವಾರ್ಷಿಕ ಆದಾಯ ಸರ್ 12 ಮೇಲ್ಪಟ್ಟೆ ಅಂತ ಆಗ್ತಿದೆ. ಜಾತಿ ಗಣತಿ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಸಿಎಂ. ಇದೆಲ್ಲ ಬೇಕಿತ್ತಾ ಎಂದು ಕಿಡಿ ಹಚ್ಚಿದ ಡಿಕೆಶಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು, ಡಿಕೆಶಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ. ಕಾಲಂನಲ್ಲಿ